ಈ ಹೊಸ ಬಿಲ್ಡಿಂಗ್ ಗೆ ಗೇಟ್ ಯೋಗ್ಯತೆ ಇಲ್ವಾ? ಟೆಂಡರ್ ಅಲ್ಲಿ ಗೇಟ್ ಇರೋದಿಲ್ವಾ? ಇದೆ ಸರ್. ಯಾರು ಬೇಕೋ ಹೋಗ್ಬೋದು, ಅಲ್ಲಿ ಏನ್ ಬೇಕೋ. ದನಗಳ ಆಸ್ಪತ್ರೆ ಅಂದ್ರೆ ದನ ಕಾಯೋ ಜಾಗನ? ನಾನು ಇನ್ಸ್ಪೆಕ್ಟ್ ಮಾಡಿದೆ ಸರ್, ಹೋಗಿದ್ದೆ ಹೋದ್ಮೇಲೆ. ಅಲ್ಲ ರೀ, ಕಾಂಟ್ರಾಕ್ಟ್ ಮಾಡಿದ ಒಳಗಡೆ ಮಣ್ಣುಡ್ಡೆಗಳು ಹಂಗೆ ಬಿಟ್ಟವನಲ್ಲ, ಒಂದು ಅಪ್ರೋಚ್ ಇಲ್ವಲ್ರಿ? ನಿಮ್ಗೆ ಏನ್ ಅನ್ಸೋದಿಲ್ವಾ? ಹಿಂಗೆ ನೀವು ಇವಾಗ ಅವ್ರಿಗೆ ಬಿಲ್ ಮಾಡಿ ಕೊಟ್ಟಿದ್ದೀರಿ, ಇನ್ನ ಎಷ್ಟು ದಿನ ಆಯ್ತು ಅವ್ರಿಗೆ ಪೇಮೆಂಟ್ ಆಗಿ ಕಾಂಟ್ರಾಕ್ಟ್ಗೆ? ಸರ್ ಈಗ ಇತ್ತೀಚೆಗೆ 2 months ಆಗಿದೆ. 2 ತಿಂಗಳು ಬಿಲ್ ಮಾಡಿ ಕೊಡುವಾಗ ಅಟ್ಲೀಸ್ಟ್ ನಮ್ ಜಾಗ, ನಮ್ ಕಚೇರಿ ಒಂದು ಹಸನ್ ಮಾಡಿ ಕೊಡಪ್ಪ. ನಿಮ್ ಕೆಲಸ ಮಾಡೋ ಜಾಗ ಯೋಗ್ಯವಾಗಿ ಇರ್ಬೇಕು ಅನ್ನೋಷ್ಟು, ನಿಮ್ಗೆ ಕೆಲಸ ಮಾಡೋ ಜಾಗ ಚೆನ್ನಾಗಿರ್ಬೇಕು ಅನ್ನೋ ಸ್ವಾಭಿಮಾನ ಇಲ್ವಾ ನಿಮ್ಗೆ? ಕಟ್ಟಕ್ ಮಾತ್ರ ಆಸಕ್ತಿ, ಬಿಲ್ ಮಾಡಕ್ ಆಸಕ್ತಿ. ಒಂದು ಜಾಗವನ್ನ, ನಾನ್ ಕೆಲಸ ಮಾಡೋ ಜಾಗ ನನ್ ಮೇಲೆ ಅದು ಕಾಣುತ್ತೆ, ಯಾಕೆ ಕಟ್ತೀವಿ? ಹಂಗಾದ್ರೆ ದನ ತೊಟ್ಟಿಯಲ್ಲೇ ಕೆಲಸ ಮಾಡೋಣ ಬಿಡಿ, ಅದಕ್ಕೂ ನಾನು ತಯಾರು. ಗಾಂಧೀಜಿ ವಾದ ಫಾಲೋ ಮಾಡೋಣ. ಇವೆಲ್ಲ ಯಾಕೆ ಕಟ್ತೀರಿ? ಮತ್ತೆ ಕಾಂಪೌಂಡ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಕಾಂಪೌಂಡ್ ಒಂದು ಗೇಟ್ ಇಡ್ಬೇಕು ಅಂತ ಅವ್ರಿಗೆ ಬಿಲ್ ಮಾಡ್ಕೊಡುವಾಗ ಹೆಂಗ್ ಮಾಡ್ಕೊಟ್ರಿ? ಅಬ್ಜೆಕ್ಷನ್ ಮಾಡಿ ಕಳಿಸಿದೀವಿ ಸರ್, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಲ್ ಮಾಡುವಾಗ ಯಾಕೆ ಬಿಲ್ ಮಾಡ್ಕೊಟ್ರಿ ಅವ್ರಿಗೆ? ಎಸ್ಟಿಮೇಟ್ ಅಲ್ಲಿ ಇಲ್ವಾ ಗೇಟು? ಆ ಮಣ್ಣುಟ್ಟಿಗಳು ಹಂಗೆ ಅವಲ್ಲ, ಒಳಗೆ ಹೆಜ್ಜೆ ಇಡಬೇಕಾದ್ರೆ ಸುತ್ತ ಹಳ್ಳಗಳು ಹಂಗೆ ಇದಾವಲ್ಲ. ಹಸನ್ ಮಾಡ್ಬೇಕು, ಒಂದು ಲೆವೆಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಅದು ಎಸ್ಟಿಮೇಟ್ ಅಲ್ಲಿ ಸೇರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ಲ ನಮ್ಗೆ. ಅದೇ ಹೇಳೋದು, ಸರ್ಕಾರಕ್ಕೆ ವರ್ಕ್ಸ್ ಕಾಂಟ್ರಾಕ್ಟ್ ಆಗ್ಬೇಕಷ್ಟೇ, ಮೇಲಿಂದ ಕೇಳಿದ ಎಲ್ಲರಿಗೂ ಯೋಗ್ಯವಾಗಿ ಕೆಲಸ. ಅದರ ಪ್ರಯೋಜನ ಏನು? ಏನೂ ಇಲ್ಲ. ಅಲ್ಲಿ ಯಾರು ಇರ್ತಾರೆ ಅಂತ ಕೂಡ ಬೋರ್ಡ್ ಇಲ್ಲ. ಕ್ಲಿನಿಕ್ ಅಲ್ಲಿ ಯಾರು ಇರ್ಬೇಕು ಅನ್ನೋದು ಬೋರ್ಡ್ ಇಲ್ಲ. ಅದು ಯಾವ್ದೋ ಟೈಮಿಂಗ್ ಹಾಕಿದಿರಿ, ಅದು ಏನ್ ಟೈಮಿಂಗ್ ಅಂತಾನೂ ಇಲ್ಲ. ಒಂದು ಟೈಮಿಂಗ್ ಹಾಕಿದಿರಿ, ಆ ಟೈಮ್ಗೆ ನಾನು ಹೋಗಿದ್ದೆ. ಬಾಗಿಲು ಬೀಗ ಹಾಕೊಂಡು ಯಾರು ಇಲ್ಲ. ನಾನು ಹೋದಾಗ ನಿಮ್ ಟೈಮಿಂಗ್ ಪ್ರಕಾರನೇ ಹೋಗಿದ್ದೀನಿ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಲ್ಲಿ ಕೊಟ್ರ ಅಂತ ಹೇಳ್ತಾವ್ರಲ್ಲ ಇವರು. ನಿಮ್ಮವ್ರು NOC ಕೊಟ್ಟವ್ರಲ್ಲ, ಕಸ್ಟಮರ್ ಇವರೇ ತಾನೆ. ಕಸ್ಟಮರ್ ಒಪ್ಪಿಗೆ ಇಲ್ಲದ ಬಿಲ್ ಪೇಮೆಂಟ್ ಹೆಂಗಾಗುತ್ತೆ? ಅಲ್ಲ ಸಾರಿ, ಬೇಗ ಇವರೇ ಈಗ ಅವರೇ ಹೇಳ್ತಾವ. ಅಟ್ಲೀಸ್ಟ್ ಸತ್ಯ ಹೇಳ್ತಾವ್ರು, 2 ತಿಂಗಳಿಂದ ಆಗಿದೆ ಅಂತ. ಅದಕ್ಕ ನಾವು ಮೆಚ್ಚಬೇಕು. ಈಗ ಪೇಮೆಂಟ್ ಆಗಿದೆ. ಒಳ್ಳೆ. ಅದು ದನಗಳ ಆಸ್ಪತ್ರೆ ಅಂದ್ರೆ ದನ ತೊಟ್ಟಿ ಇದ್ದಂಗಿದೆ, ಹೊಸ ಬಿಲ್ಡಿಂಗ್. ದನ ತೊಟ್ಟಿಯಲ್ಲೇ ಕೆಲಸ ಮಾಡೋಣ. ಅದೇನು, ಅದಕ್ಕೂ ಒಪ್ಕೊಳ್ತೀನಿ ನಾನು, ಅದಕ್ಕೂ ಒಪ್ಕೊಳ್ತೀನಿ. ಖುಷಿಯಾಗಿ ಕೆಲಸ ಮಾಡೋಣ. ಆದ್ರೆ ಬಿಲ್ಡಿಂಗ್ ಕಟ್ಬೇಕು, ಯಾಕೆ? ಖರ್ಚಾಗಬೇಕಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅದು ಕತೆ ಹೇಳ್ಬೇಡ್ರಿ. ಎಲ್ಲೆಲ್ಲಿ ಹೋದ್ರೆ ಇನ್ನೇನೇನ್ ಕಾಣಿಸುತ್ತೋ ಪರಿಸ್ಥಿತಿ. ಯಾರು ಅಲ್ಲಿ ವಿಸಿಟಿಂಗ್ ಅವರು, ಅಲ್ಲಿ ಯಾರ್ಯಾರು ವಿಸಿಟ್ ಮಾಡ್ಬೇಕು ಆ ಕ್ಲಿನಿಕ್ ಗೆ? ಅಲ್ಲಿಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ವಿಸಿಟ್ ಮಾಡ್ಬೇಕು ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಇದ್ರದ್ದು ಕೆಲಸಕ್ಕೆ ಕೇಳ್ತಾ ಇಲ್ಲ, ಡೇ ಟು ಡೇ ಡ್ಯೂಟಿ ಕೇಳ್ತಾ ಇದ್ದೇನೆ. ವೆಟರ್ನರಿ ಲೈಫ್ಸ್ಟೈಲ್ ಇನ್ಸ್ಪೆಕ್ಟರ್ ಒಬ್ಬರನ್ನ ರಿಕ್ರೂಟ್ ಮಾಡಿದ್ವಿ ಸರ್. ಅಲ್ಲಿ ಖಾಲಿ ಇದೆ. ಏನಾದ್ರು ನೀವು ಆಗೋ ಟೈಮಿಂಗ್ ಸ್ಪಷ್ಟ ಇರ್ಬೇಕಲ್ವಾ? ಅದೇ ಫಲಕದಲ್ಲಿ ಅವ್ರಿಗೆ ಹೆಸರು ಮತ್ತೆ ಫೋನ್ ನಂಬರ್ ಎಂಟರ್ ಮಾಡಿ ಅವ್ರ ಹಳ್ಳಿಗೆ ಹೋದಾಗ ಅದನ್ನ ಅಲ್ಲಿ ಏನಾದ್ರು ಇತ್ತ? ಅಲ್ಲಿ ಯಾರು ಉಪಸ್ಥಿತಿ ಇರ್ಬೇಕು ಅಂತಾನೂ ಇಲ್ಲ. ಟೈಮಿಂಗ್ ಮಾತ್ರ ಒಂದು ಬೋರ್ಡ್ ಇದೆ. ಯಾರಿಗೆ ಅನ್ವಯ ಆಗುತ್ತೆ ಟೈಮಿಂಗು? ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಗೆ ಅನ್ವಯ ಆಗುತ್ತಾ? ವೆಟರ್ನರಿ ಡಾಕ್ಟರ್ಗೆ ಅನ್ವಯ ಆಗುತ್ತಾ? ಅಥವಾ ಕಾಂಪೌಂಡರ್ಗೆ ಅನ್ವಯ ಆಗುತ್ತಾ? ಪಬ್ಲಿಕ್ ಗೆ ಅನ್ವಯ ಆಗುತ್ತೆ? ಯಾರಿಗೆ ಅನ್ವಯ ಆಗುತ್ತೆ?
ಟೈಮಿಂಗ್ ಹಾಕಿದ್ದೀರಿ ಗಂಟೆ ಇಷ್ಟು ಅಂತ. ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದೆ ಏನ್ ಬೋರ್ಡ್ ಇದು ಅಂತ. ನನ್ಗಂತೂ ಅರ್ಥ ಆಗ್ಲಿಲ್ಲ, ನಿಮಗೆ ಕೇಳ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಅದೇ ಬಿಲ್ಡಿಂಗ್ ಇದೆ, ಇಲ್ಲಿ ಹಿಂಗೆ ಮೇಂಟೈನ್ ಮಾಡಾಕಿದ್ರೆ ಅಲ್ಲೇ ಕೆಲಸ ಮಾಡ್ಬೋದಾಗಿದ್ದಲ್ಲ. ಇದಕ್ಕಿಂತ ದೊಡ್ಡದಾಗಿದೆ ಆ ಬಿಲ್ಡಿಂಗ್. ಕಾಂಟ್ರಾಕ್ಟರ್ ಮಾಡೋದಕ್ಕೂ ನಿಮ್ ಸ್ಟಾಫ್ ಗೇಟ್ ಇಡೋದು ನೀವ್ ಮಾಡ್ಬೇಕು, ನಿಮ್ ಸ್ಟಾಫ್ ಮಾಡ್ಬೇಕು. ಬೋರ್ಡ್ ನಿಮ್ಮಂತವ್ರು ಹೇಳ್ಬೇಕು ಬೋರ್ಡಿಂಗ್ ಹಾಕಪ್ಪ ಅಂತ. ಹಾಕೋದು ಅವ್ನು ಕಾಂಟ್ರಾಕ್ಟರ್ ಆಗ್ತಾನೆ, ನೀವ್ ಹಾಕ್ತೀರಾ? ನಿಮ್ ಸ್ಟಾಫ್ ಹಾಕ್ತಾರಾ? ಆಡಿಟಿಯರ್ ಇಂಜಿನಿಯರ್ ಗೇಟ್ ಫಿಕ್ಸಿಯೇಷನ್ ಮಾಡಿದ್ರೆ ಬಿಲ್ಲಿಂಗ್ ಮಾಡ್ಕೊಟ್ರು. ಅದ್ಯಾರು ಯಾರು ಹೇಳ್ರಿ ಸರ್? ನಮ್ದು ವೆಟರ್ನರಿ ಯಾವ್ದು ಇಲ್ಲ ಸರ್, ಬಿಲ್ಡಿಂಗ್ ಯಾವ್ದು ಇಲ್ಲ. ನೀವೇ ಮಾಡ್ತೀರಾ? 50 ಲಕ್ಷ ರೂಪಾಯಿ ಕೆಲಸ ಇನ್ಯಾರು ಮಾಡ್ತಾರ? ಇಲ್ಲ ಸರ್, ನಮ್ದಿಲ್ಲ ಸರ್, ಬೇರೆ ಮಾಡಿದ್ರು ನಮ್ದು ಕೆಲ್ಸಕ್ಕೆ ನಮ್ದು ವೆಟರ್ನರಿ ಯಾವ್ದು ಇಲ್ಲ. 50 ಲಕ್ಷ ಇಡಿಯವರೇ ನಾನ್ಸೆನ್ಸ್ ಇದು. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಅವ್ರು ವಿಸಿಟ್ ಮಾಡಿದ್ರೆ ಮಾಹಿತಿ ಇದೆ, ಎಲ್ಲ ಮಾಹಿತಿ ತಗೊಂಡೆ ಬಂದ್ರೆ ಸುಮ್ಮನೆ ಬರ್ತಾ ಬಂದಿದ್ದಾರೆ. ನೀವು ಹಿರಿಯರಿಗೆ ರೇಟ್ಸ್ಬೇಕು ನಮ್ಮನ್ನ ನೀವು. ಅಲ್ಲ ಅದು ಯಾರು ನಮ್ದು ಯಾವ್ದು ಇಲ್ಲ ಸರ್, ವೆಟರ್ನರಿ ಯಾವ್ದು ಇಲ್ಲ. 50 ಲಕ್ಷ ಹೊಸ ಬಿಲ್ಡಿಂಗ್ ಯಾವ್ದು ಮಾಡಿಲ್ಲ ಸರ್. ಮಾಡಿಲ್ಲ. ನೀವು KRID ಯಾರಿದ್ದಾರೆ? ಏನ್ರಿ ನೀವು ಮಾಡಿದ್ದ? ಮುಂದೆ ಬನ್ನಿ. ಅದೇ ಅಷ್ಟೇ ಆಗೋದು. ಇಲ್ಲ, ನಾವು ಮಾಡಿದ್ರೆ ಕರೆಕ್ಟ್ ಮಾಡಿದ್ದೀರಿ ಸರ್, ಕರೆಕ್ಟ್ ಮಾಡಿದ್ದೀರಿ. ನೋಡಿ, ಇವು ಅಟ್ಲೀಸ್ಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕಾದ್ರೆ ನೀವು ಆ ರೆಸ್ಪೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಲೋನ್ ಮಾಡ್ಬೋದು. ನೀವೇನ್ರಿ ಕೆಲಸ ಮಾಡಿದ್ದು? ಗೊತ್ತಿಲ್ಲ ಅವ್ರಿಗೆ. ವಿಡಿಯೋರು ನೋಡಿ. ಅಲ್ಲ, ವ್ಯಕ್ತಿಯವರು ಹೇಳಿದಂಗೆ ಮೀಟಿಂಗ್ ಅಲ್ಲಿ ಏನಾರ ಕೇಳ್ಬೋದೇನೋ ಅಂತ ತಯಾರಾಗಿ ವಿಸಿಟ್ ಮಾಡಿದ್ದಾರೆ. ಅವ್ರಿಗೆ ನಿಮ್ಗೂ ಹೇಳಿದೀನಿ ಏನ್ರಿ ಇದು ಅವ್ಯವಸ್ಥೆ ಅಂತ. ಹೇಳಿದ್ಮೇಲೂ ಕೂಡ ನೀವು ಅದನ್ನ ಮಾಹಿತಿ ಇಲ್ಲದೆ ಬಂದಿದ್ದೀರಾ. ಇವ್ರೇ ಡಿಡಿಯವರೇ, ಇದಕ್ಕೆ ಆಡಳಿತ ವ್ಯವಸ್ಥೆ ಜಡತ್ವ ಅನ್ಬೇಕಾ ಅಥವಾ ಬಹಳ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ? ನೀವೇ ಹೇಳಿ. ಜಡತ್ವ ಅಂದ್ರೆ ನಿಮ್ಗಳಿಗೆಲ್ಲ ಸಿಟ್ಟು ಬರ್ತದೆ ಏನಿಗೆ ಅನ್ಬಿಟ್ರು ಅಂತ. ಇದನ್ನ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ ನಾನು? ಹೇಳಿ, ತಾವೇ ಹೇಳಿ. ಹೇಳಿ ಸರ್. ಹೋಗ್ಲದು ಯಾರು ಕಟ್ತಿರೋ ಅಂತ ಐಡೆಂಟಿಫೈ ಮಾಡ್ತಾರೆ. ಬಿಲ್ಡಿಂಗ್ ಹೆಂಗ್ರಿ ಎದರ್ತು ಯಾರು ಕೊಡ್ತಾರೆ? ಯಾವ ಏಜೆನ್ಸಿ ಅಲ್ಲಿ ಸೆಕ್ಷನ್ ಆಫೀಸರ್ ಅಂತ ಹೇಳಿ ಅಲ್ಲರಿ ಹಿಡಿಯೋರೆ, ಇವತ್ತು ನೀವು ಅವತ್ತು ಬಂದಿರಿ ಸ್ಪಾಟಿಗೆ ತಡವಾಗಿ. ಅಂದ್ರೆ ಇಲ್ಲ ಸರ್, ಹೇಳಿ ಬಂದಿದ್ರು. ನಾನು ಟೂರಲ್ಲಿ ಇದ್ದೆ ಸರ್, ಹೇಳಿ ಬಂದಿದ್ದೆ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಆಮೇಲೆ ಬಂದು ಭೇಟಿ ಮಾಡಿದ್ರಲ್ಲ ಅವತ್ತು ನನಗೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಅಂತ ಬಂದಿದ್ರು. ಆಯ್ತು, ಅಲ್ಲಿ ವಿಸಿಟ್ ಮಾಡಿ ಇದು ಏನು ಟೈಮಿಂಗ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಟೈಮಿಂಗ್ ಒಳಗೆ ಬಂದ್ರು ಯಾರು ಇಲ್ಲ, ಬಾಗ್ಲಾಕಿದೆ ಅಂತೆಲ್ಲ ಹೇಳಿದ್ದೀನಿ.
ಏನಾರ ಅಕಸ್ಮಾತ್ ಕೇಳ್ಬಹುದು, ಇವರು ವಿಸಿಟ್ ಮಾಡಿರೋದ್ರಿಂದ ಕೇಳ್ಬಹುದು ಅಂತಾನು ನಿಮ್ಗೆ ನಿರೀಕ್ಷೆ ಇಲ್ವಾ? ನಿಮ್ಗೆ ಜವಾಬ್ದಾರಿ ಇದೆ ಅಂತ ಹೇಳ್ಬೇಕ, ನೀವೇ ಹೇಳಿ. ಅದೇ ನಾವು ಜಾಸ್ತಿ ಇದ್ದಿದ್ದಂಗೆ ಹೇಳಿದ್ರೆ ಸಿಡ್ಬರ್ತದೆ ಇವ್ರಿಗೆಲ್ಲ, ಸರ್ಕಾರಿ ನೌಕರನ್ನ ಹಂಗಾದ್ರು ಹಿಂಗಾದ್ರು ಅಂತ. ಈಗ ಇದಕ್ಕೆ ಏನ್ ಹೇಳ್ಬೇಕು ಅಂತ ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ. ಈಗ ಇದು ಜವಾಬ್ದಾರಿ ನಡವಳಿಕೆನಾ? 2009 KRDL ಮಾಡಿದ್ದಾರೆ. ಎಷ್ಟರಲ್ಲಿ? 2019 ಮತ್ತೆ 19ರಿಂದ KRDL ಬಿಲ್ಡಿಂಗ್ ನಡೆಸ್ತಾ ಇದ್ದೀರಾ? ಇಲ್ಲ ಸರ್, ಈ ಗೊತ್ತಿರೋದು 19. ಅವರು KRIDL ಅವರು ಒಂದು ಪಾಯಿಂಟ್ ಮಾಡಲ್ವಲ್ಲ, ಅವರು ಮುಗಿಸಕ್ಕೆ ಈ ಕಾಲಕ್ಕೆ ಮುಗಿಸೋರಲ್ಲ. ಇತ್ತೀಚೆಗೆ ಅವರು KRDL ಅಂತ ಕರೀರಿ. ಅವರೇ ಪಕ್ಕದಲ್ಲಿ ನಿಂತವ್ರಲ್ಲ, ಅವ್ರಿಗೆ ಬಿಲ್ ಮಾಡೋದು ಮಾತ್ರ ಗೊತ್ತು ಅವ್ರಿಗೆ. ಓ, ನೀವು ಯಾವ್ದೋ ಪ್ರೈವೇಟ್ ಏಜೆನ್ಸಿ, KRIDL ಅಂದ್ರೆ ಪ್ರೈವೇಟ್ ಏಜೆನ್ಸಿ ಅಲ್ವಾ? ಸರ್ಕಾರದಲ್ಲಿ ಈ ಸಂಸ್ಥೆ ಪರವಾಗಿ ನೀವು ಬಂದಿಲ್ಲ, ನೀವು ಅಲ್ಲಿ ಒಂಥರ ಗುತ್ತಿಗೆದಾರರು ಅಲ್ವಾ? ನೀವು ಗುತ್ತಿಗೆದಾರರು ಅಲ್ವೇನ್ರಿ? ನೀವು KRIDL ನ ಎಂಪ್ಲಾಯಿ ಅಲ್ಲ, KRIDL ಸರ್ಕಾರಿ ಸಂಸ್ಥೆ ಅಲ್ಲ. KRIDL ಮಾಡಿದ್ದಕ್ಕೆ ನೀವು ಜವಾಬ್ದಾರ ಅಲ್ಲ ಅಲ್ವಾ? ಅಲ್ವೇನ್ರಿ? ಹೌದು ಅಂತ ಹೇಳಿ. ನನ್ಗೇನ್ ಗೊತ್ತು, ನಾನು KRIDL ಅವ್ರು ಏನ್ ಮಾಡಿದ್ರು ನನ್ಗೇನ್ ಗೊತ್ತು ಅಂತ ಹೇಳಿ. ನೀವು KRIDL ಪರವಾಗಿ ಬಂದಿಲ್ಲ, ನೀವು KRIDL ಕಾಂಟ್ರಾಕ್ಟರ್. ನಿಮ್ಗೆ ಕಾಂಟ್ರಾಕ್ಟ್ ಪೀರಿಯಡ್ ಮಾತ್ರ ನಿಮ್ಗೆ ಜವಾಬ್ದಾರಿ ಅಲ್ವಾ? ನೀವು KRIDL ಕಾಂಟ್ರಾಕ್ಟರ್ ಅಥವಾ KRIDL ಅಧಿಕಾರಿನಾ? ನೀವು KRIDL ಸರ್ಕಾರಿ ಸಂಸ್ಥೆನಾ ಖಾಸಗಿ ಸಂಸ್ಥೆನಾ? ಸರ್ಕಾರಿ ಸಂಸ್ಥೆ. ಅವ್ರು ಮಾಡಿದ್ದಕ್ಕೆ ಯಾರು ಜವಾಬ್ದಾರಿ? ಈ ತರ ಮಾತಾಡ್ತಾರೆ ಅಧಿಕಾರಿಗಳು. ಏನ್ ಹೇಳಬೇಕು? ಇಲ್ಲೇ ಮಾಡಿದ ಅಧಿಕಾರಿ ಏನಾಗಿದೆಯಪ್ಪ? ಇಲ್ಲ ಹಾಗಾದ್ರೆ ಅಷ್ಟೇ ಹೇಳ್ತಾ ಇದೀರಲ್ವಾ? ನೀವು ಮಾಡಿದ್ದು ನಮ್ ಕಣ್ಣಿಗೆ ಕಾಣೋಷ್ಟೊತ್ತಿಗೆ ನೀವು ಇರೋದಿಲ್ಲ, ಅವಾಗ ಅಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಅಷ್ಟೇ ತಾನೇ ತಾವ್ ಹೇಳ್ತಾ ಇರೋ ಅರ್ಥ? ನಾನ್ ಕೇಳಿದ್ದು ಉತ್ತರ ಕೊಡ್ರಿ, ನೀವು ಮಾಡಿಸ್ಕೊಡೋದು ನಾನ್ ಕೇಳಲಿಲ್ಲ. ನಿಮ್ಗೆ ಯೋಗ್ಯತೆ ಇದ್ದಿದ್ರೆ ಹೋಗಿ ಮಾಡ್ಬೇಕಾಗಿತ್ತು. ಬಿಲ್ ಆಗಿ 2 ತಿಂಗಳಾಗಿದೆ ಅಂತ ಹೇಳ್ತಾ ಇದೀರಿ. ಯಾವ ಟೈಮಲ್ಲಿ ಬಿಲ್ ಆಗಿತ್ತು? NOC ಕೊಟ್ಟಿರೋದೇ ಅವ್ರು 2 ತಿಂಗಳು ಹಿಂದೆ. NOC ಇಶ್ಯೂ ಮಾಡಿದ್ರೆ ಸಸ್ಪೆಂಡೇ ಮಾಡಿ ಹಂಗಾದ್ರೆ ಒಂದು ಎಚ್ಚರಿಕೆ. ಏನು ಉತ್ತರಗಳು ಇವು? ಏನು ಇಂಗ್ಲಿಷು ಬಂದು ಏನೋ ಇದಕ್ಕೆ ಪಿಕ್ನಿಕ್ ಬಂದಾಗ ಅಂತ ತಿಳ್ಕೊಂಡಿದ್ದೀರಾ? ಇನ್ನೂ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಇವ್ರ ಹತ್ರ ಗೌರವವಾಗಿ ಮಾತಾಡಿದ್ರೆ ಇಷ್ಟೇ ಇರುತ್ತೆ. ಅಲ್ಲ, ಅಟ್ಲೀಸ್ಟ್ ವಿಸಿಟ್ ಮಾಡಿ ಅಷ್ಟೆಲ್ಲ ನ್ಯೂನತೆಗಳು ಕಂಡಿಡಿದು ಹೇಳಿ. ನೀವು ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ತನ್ನದೆಲ್ಲ ಬಂದು ಇದ್ದಕ್ಕೆ ನಿಮ್ಗೆ ಎಷ್ಟು ಗೌರವ ಇದಿಲ್ಲ. ಇವರು ಚೆಕ್ ಮಾಡಿ ಯಾರು ವರ್ಕ್ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಯಾರು ವರ್ಕ್ ಮಾಡಿದ್ರು, ಯಾವಾಗ ಪೇಮೆಂಟ್ ಆಗಿದೆ. ನೀವು ಕರ್ಸಿ ನೀವು ಆವಾಗಲೇ ನಿಮಿಷ ಕೊಟ್ಟ ತಕ್ಷಣ ಅದೇನು ಅದ್ರದ್ದು ಇದೇನು ಅಂತ ಹೇಳಿ ಯಾಕೆ ಕರೆದು ಇದು ಮಾಡ್ಬೇಕು. ಏನ್ ಸ್ವಾಮಿ ತಾವು ಹೇಳಿ ಡಿಡಿ ಅವರೇ, ಇದು ಜವಾಬ್ದಾರಿ ನಡವಳಿಕೆನಾ? ನೀವೇ ಹೇಳಿ. ಸಾರಿ ಅಲ್ಲ, ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ನಡವಳಿಕೆನಾ ಅಥವಾ ಬೇಜವಾಬ್ದಾರಿ ನಡವಳಿಕೆನಾ? ನೀವೇ ಹೇಳಿ. ಟೂರ್ ಇದೆ ಸರ್, ಅದರಿಂದ ಒಂದು ಸ್ವಲ್ಪ ನಾನು ವಿಸಿಟ್ ಮಾಡಿದ್ದು ಹೋದ್ ಸೋಮವಾರ. ನೀವು ನೀವು ಯಾಕೆ ಬರ್ಲಿಲ್ಲ ಅಂತ ನಾನು ಕೇಳ್ತಾ ಇಲ್ಲ. ಹೋಗಿ ನನ್ನ ಅಬ್ಸರ್ವೇಷನ್ಸ್ ಅನ್ನ ಹೇಳಿ ಬಂದಿದ್ದೇನೆ. ಅದಾದ್ಮೇಲೆ ಸರಿ ಮಾಡೋದು ದೂರದ ಮಾತು, ಕನಿಷ್ಠ ಮಾಹಿತಿನೂ ಇಲ್ವಲ್ಲ.
ಮಿನಿಸ್ಟರ್ ವಿಸಿಟ್ ಕೊಟ್ಟಿಲ್ಲ ಅಂತಂದ್ರೆ ಆ ಮಾಹಿತಿ ಒಂದು ಬರಬಾರ್ದು. ಇಬ್ರು ಈಗಲೂ ತರ್ಸಿ ಸರ್ ಮೇಡಮ್ ಮೀಟಿಂಗ್ ಎಷ್ಟು ತರ್ಸಿ ಇಲ್ಲಿ ಫೋನ್ ತಗೋತಿರಲ್ರಿ ಮಿನಿಸ್ಟರ್ ಇದ್ರಿಗೆ ಕೂತಾರೆ ಏನು ಕ್ಲಿಯರ್ನೆಸ್ ಮಾಡ್ತೀವಿ ಒಪ್ಪಕ್ಕಾಗಲ್ಲ. ಮೇಡಮ್ ತರ್ಸಿ ಒಂದು ಅರ್ಧ ಗಂಟೆ ನಾವು ನೋಡೋಣ ವ್ಯವಸ್ಥೆ ಏನ್ ಹೇಳ್ಬೇಕು ಇದಕ್ಕೆ? ಜನ ಸರ್ಕಾರದ ಮೇಲೆ ಹಿಂಗಿದ್ದಾಗ, ಇಷ್ಟು ಬೇಜವಾಬ್ದಾರಿ ಅವ್ಯವಸ್ಥೆ ಇದ್ದಾಗ ಜನ ಸರ್ಕಾರನ ಏನ್ ಹೇಳ್ಬೇಕು? ನಾವೇನಾದ್ರೂ ಇದು ನೀವು ಈ ಕೆಲಸ ಮಾಡ್ತೀರಾ ಅಂದ್ರೆ, ಹಿಂಗ್ ಮಾಡ್ತೀರಾ ಅಂದ್ರೆ ಸಿಟ್ಟು ಬರ್ತದೆ ನಿಮ್ಗೆಲ್ಲ. ಹಾಗಾದ್ರೆ ನೀವು ಪ್ರಶ್ನಾತೀತರ, ಯಾರು ನೀವ್ ಏನ್ ಮಾಡಿದ್ರು ಪ್ರಶ್ನೆ ಕೇಳಬಾರ್ದು. ಒಂದು 10 ನಿಮಿಷ ಮಾತಾಡಿ.